ದರ್ಶನ್ ವಿಚಾರಕ್ಕೆ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಮುಂದೂಡಿಕೆ ಆಗಿದೆ. ಸೆಪ್ಟೆಂಬರ್ 25ಕ್ಕೆ ಬೇಲ್ ಮುಂದೂಡಿದ ನ್ಯಾಯಾಲಯ ಇದು. ಸೆಪ್ಟೆಂಬರ್ 27ಕ್ಕೆ ದರ್ಶನ್, ಸೆಪ್ಟೆಂಬರ್ 25ಕ್ಕೆ ಪವಿತ್ರ ಗೌಡ ಅವರ ಬೇಲ್ ಅರ್ಜಿ ಮುಂದೂಡಿದೆ ನ್ಯಾಯಾಲಯ. ಪವಿತ್ರ ಗೌಡ ಅವರು ಕೂಡ ಅರ್ಜಿ ಮುಂದೂಡಲಾಗಿದೆ. ಬೇಲ್ ಸಿಗೋದು ಡೌಟ್ ಅಂತ ಈಗಾಗಲೇ ಹೇಳಲಾಗ್ತಾ ಇದೆ. ಜೊತೆಗೆ ಸೆಪ್ಟೆಂಬರ್ 27ಕ್ಕೆ ದರ್ಶನ್ ಅವರ ಜಾಮೀನು ಅರ್ಜಿ ಮುಂದೂಡಿದೆ. ಜೊತೆಗೆ ಈಗ ಸೆಪ್ಟೆಂಬರ್ 25ಕ್ಕೆ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯನ್ನ ಈಗ ಮುಂದೂಡಲಾಗಿದೆ. ನೋಡಿ, ಈಗಾಗಲೇ ಬರ್ತಾ ಇರುವಂತ ಲೇಟೆಸ್ಟ್ ಅಪ್ಡೇಟ್ಸ್ ಇದು. ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಪವಿತ್ರ ಗೌಡ. ಈ ಹಿಂದೆ ಕೂಡ ಒಂದು 2 ಸತಿ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಆಮೇಲೆ ಅದನ್ನ ವಾಪಸ್ ತೆಗೆದುಕೊಂಡ್ರು. ಚಾರ್ಜ್ ಶೀಟ್ ಕೈಗೆ ಬಂದಾದ ನಂತರ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಅಂಶಗಳಿವೆ, ಆಕೆಯ ಅದರಲ್ಲಿ ಎಷ್ಟೆಲ್ಲ ಇಂಟರ್ಫಿಯರ್ ಆಗಿದ್ದಾರೆ, ಅದನ್ನೆಲ್ಲವನ್ನ ಓದ್ಕೊಂಡು ಅವ್ರ ಪರ ವಕೀಲರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಆಮೇಲೆ ಅದೇ ಈಗ ಸೆಪ್ಟೆಂಬರ್ 25ಕ್ಕೆ ಆ ಜಾಮೀನು ಅರ್ಜಿ ಮುಂದೂಡಲಾಗಿದೆ ಅನ್ನುವಂಥ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ದರ್ಶನ್ ಕೂಡ ಸೇಮ್ ಟು ಸೇಮ್. ಆದರೆ ದರ್ಶನ್ 100 ದಿನ ಆದರೂ ಕೂಡ ಜಾಮೀನು ಅರ್ಜಿ ಸಲ್ಲಿಸಲಿಲ್ಲ. ನಿನ್ನೆ ಸಲ್ಲಿಸಿದ್ದಾರೆ, ಈಗ ವಾಪಸ್ಸು ಮುಂದೂಡಲಾಗಿದೆ. ಜೊತೆಗೆ ಈಗ ದರ್ಶನ್ ವಿಚಾರಕ್ಕೆ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಮುಂದೂಡಿಕೆ ಆಗಿದೆ. ಸೆಪ್ಟೆಂಬರ್ 25ಕ್ಕೆ ಬೇಲ್ ಮುಂದೂಡಿದ ನ್ಯಾಯಾಲಯ ಇದು. ಸೆಪ್ಟೆಂಬರ್ 27ಕ್ಕೆ ದರ್ಶನ್, ಸೆಪ್ಟೆಂಬರ್ 25ಕ್ಕೆ ಪವಿತ್ರ ಗೌಡ ಅವರ ಬೇಲ್ ಅರ್ಜಿ ಮುಂದೂಡಿದೆ ನ್ಯಾಯಾಲಯ. ಪವಿತ್ರ ಗೌಡ ಅವರು ಕೂಡ ಅರ್ಜಿ ಮುಂದೂಡಲಾಗಿದೆ. ಬೇಲ್ ಸಿಗೋದು ಡೌಟ್ ಅಂತ ಈಗಾಗಲೇ ಹೇಳಲಾಗ್ತಾ ಇದೆ. ಜೊತೆಗೆ ಸೆಪ್ಟೆಂಬರ್ 27ಕ್ಕೆ ದರ್ಶನ್ ಅವರ ಜಾಮೀನು ಅರ್ಜಿ ಮುಂದೂಡಿದೆ. ಜೊತೆಗೆ ಈಗ ಸೆಪ್ಟೆಂಬರ್ 25ಕ್ಕೆ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯನ್ನ ಈಗ ಮುಂದೂಡಲಾಗಿದೆ. ನೋಡಿ, ಈಗಾಗಲೇ ಬರ್ತಾ ಇರುವಂತ ಲೇಟೆಸ್ಟ್ ಅಪ್ಡೇಟ್ಸ್ ಇದು. ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಪವಿತ್ರ ಗೌಡ. ಈ ಹಿಂದೆ ಕೂಡ ಒಂದು 2 ಸತಿ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಆಮೇಲೆ ಅದನ್ನ ವಾಪಸ್ ತೆಗೆದುಕೊಂಡ್ರು. ಚಾರ್ಜ್ ಶೀಟ್ ಕೈಗೆ ಬಂದಾದ ನಂತರ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಅಂಶಗಳಿವೆ, ಆಕೆಯ ಅದರಲ್ಲಿ ಎಷ್ಟೆಲ್ಲ ಇಂಟರ್ಫಿಯರ್ ಆಗಿದ್ದಾರೆ, ಅದನ್ನೆಲ್ಲವನ್ನ ಓದ್ಕೊಂಡು ಅವ್ರ ಪರ ವಕೀಲರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಆಮೇಲೆ ಅದೇ ಈಗ ಸೆಪ್ಟೆಂಬರ್ 25ಕ್ಕೆ ಆ ಜಾಮೀನು ಅರ್ಜಿ ಮುಂದೂಡಲಾಗಿದೆ ಅನ್ನುವಂಥ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ದರ್ಶನ್ ಕೂಡ ಸೇಮ್ ಟು ಸೇಮ್. ಆದರೆ ದರ್ಶನ್ 100 ದಿನ ಆದರೂ ಕೂಡ ಜಾಮೀನು ಅರ್ಜಿ ಸಲ್ಲಿಸಲಿಲ್ಲ. ನಿನ್ನೆ ಸಲ್ಲಿಸಿದ್ದಾರೆ, ಈಗ ವಾಪಸ್ಸು ಮುಂದೂಡಲಾಗಿದೆ. ಜೊತೆಗೆ ಈಗ ದರ್ಶನ್ ವಿಚಾರಕ್ಕೆ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಮುಂದೂಡಿಕೆ ಆಗಿದೆ. ಸೆಪ್ಟೆಂಬರ್ 25ಕ್ಕೆ ಬೇಲ್ ಮುಂದೂಡಿದ ನ್ಯಾಯಾಲಯ ಇದು. ಸೆಪ್ಟೆಂಬರ್ 27ಕ್ಕೆ ದರ್ಶನ್, ಸೆಪ್ಟೆಂಬರ್ 25ಕ್ಕೆ ಪವಿತ್ರ ಗೌಡ ಅವರ ಬೇಲ್ ಅರ್ಜಿ ಮುಂದೂಡಿದೆ ನ್ಯಾಯಾಲಯ. ಪವಿತ್ರ ಗೌಡ ಅವರು ಕೂಡ ಅರ್ಜಿ ಮುಂದೂಡಲಾಗಿದೆ. ಬೇಲ್ ಸಿಗೋದು ಡೌಟ್ ಅಂತ ಈಗಾಗಲೇ ಹೇಳಲಾಗ್ತಾ ಇದೆ. ಜೊತೆಗೆ ಸೆಪ್ಟೆಂಬರ್ 27ಕ್ಕೆ ದರ್ಶನ್ ಅವರ ಜಾಮೀನು ಅರ್ಜಿ ಮುಂದೂಡಿದೆ. ಜೊತೆಗೆ ಈಗ ಸೆಪ್ಟೆಂಬರ್ 25ಕ್ಕೆ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯನ್ನ ಈಗ ಮುಂದೂಡಲಾಗಿದೆ. ನೋಡಿ, ಈಗಾಗಲೇ ಬರ್ತಾ ಇರುವಂತ ಲೇಟೆಸ್ಟ್ ಅಪ್ಡೇಟ್ಸ್ ಇದು. ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಪವಿತ್ರ ಗೌಡ. ಈ ಹಿಂದೆ ಕೂಡ ಒಂದು 2 ಸತಿ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಆಮೇಲೆ ಅದನ್ನ ವಾಪಸ್ ತೆಗೆದುಕೊಂಡ್ರು. ಚಾರ್ಜ್ ಶೀಟ್ ಕೈಗೆ ಬಂದಾದ ನಂತರ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಅಂಶಗಳಿವೆ, ಆಕೆಯ ಅದರಲ್ಲಿ ಎಷ್ಟೆಲ್ಲ ಇಂಟರ್ಫಿಯರ್ ಆಗಿದ್ದಾರೆ, ಅದನ್ನೆಲ್ಲವನ್ನ ಓದ್ಕೊಂಡು ಅವ್ರ ಪರ ವಕೀಲರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಆಮೇಲೆ ಅದೇ ಈಗ ಸೆಪ್ಟೆಂಬರ್ 25ಕ್ಕೆ ಆ ಜಾಮೀನು ಅರ್ಜಿ ಮುಂದೂಡಲಾಗಿದೆ ಅನ್ನುವಂಥ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ದರ್ಶನ್ ಕೂಡ ಸೇಮ್ ಟು ಸೇಮ್. ಆದರೆ ದರ್ಶನ್ 100 ದಿನ ಆದರೂ ಕೂಡ ಜಾಮೀನು ಅರ್ಜಿ ಸಲ್ಲಿಸಲಿಲ್ಲ. ನಿನ್ನೆ ಸಲ್ಲಿಸಿದ್ದಾರೆ, ಈಗ ವಾಪಸ್ಸು ಮುಂದೂಡಲಾಗಿದೆ. ಜೊತೆಗೆ ಈಗ ದರ್ಶನ್ ವಿಚಾರಕ್ಕೆ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಮುಂದೂಡಿಕೆ ಆಗಿದೆ. ಸೆಪ್ಟೆಂಬರ್ 25ಕ್ಕೆ ಬೇಲ್ ಮುಂದೂಡಿದ ನ್ಯಾಯಾಲಯ ಇದು. ಸೆಪ್ಟೆಂಬರ್ 27ಕ್ಕೆ ದರ್ಶನ್, ಸೆಪ್ಟೆಂಬರ್ 25ಕ್ಕೆ ಪವಿತ್ರ ಗೌಡ ಅವರ ಬೇಲ್ ಅರ್ಜಿ ಮುಂದೂಡಿದೆ ನ್ಯಾಯಾಲಯ. ಪವಿತ್ರ ಗೌಡ ಅವರು ಕೂಡ ಅರ್ಜಿ ಮುಂದೂಡಲಾಗಿದೆ. ಬೇಲ್ ಸಿಗೋದು ಡೌಟ್ ಅಂತ ಈಗಾಗಲೇ ಹೇಳಲಾಗ್ತಾ ಇದೆ. ಜೊತೆಗೆ ಸೆಪ್ಟೆಂಬರ್ 27ಕ್ಕೆ ದರ್ಶನ್ ಅವರ ಜಾಮೀನು ಅರ್ಜಿ ಮುಂದೂಡಿದೆ. ಜೊತೆಗೆ ಈಗ ಸೆಪ್ಟೆಂಬರ್ 25ಕ್ಕೆ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯನ್ನ ಈಗ ಮುಂದೂಡಲಾಗಿದೆ. ನೋಡಿ, ಈಗಾಗಲೇ ಬರ್ತಾ ಇರುವಂತ ಲೇಟೆಸ್ಟ್ ಅಪ್ಡೇಟ್ಸ್ ಇದು. ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಪವಿತ್ರ ಗೌಡ. ಈ ಹಿಂದೆ ಕೂಡ ಒಂದು 2 ಸತಿ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಆಮೇಲೆ ಅದನ್ನ ವಾಪಸ್ ತೆಗೆದುಕೊಂಡ್ರು. ಚಾರ್ಜ್ ಶೀಟ್ ಕೈಗೆ ಬಂದಾದ ನಂತರ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಅಂಶಗಳಿವೆ, ಆಕೆಯ ಅದರಲ್ಲಿ ಎಷ್ಟೆಲ್ಲ ಇಂಟರ್ಫಿಯರ್ ಆಗಿದ್ದಾರೆ, ಅದನ್ನೆಲ್ಲವನ್ನ ಓದ್ಕೊಂಡು ಅವ್ರ ಪರ ವಕೀಲರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಆಮೇಲೆ ಅದೇ ಈಗ ಸೆಪ್ಟೆಂಬರ್ 25ಕ್ಕೆ ಆ ಜಾಮೀನು ಅರ್ಜಿ ಮುಂದೂಡಲಾಗಿದೆ ಅನ್ನುವಂಥ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ದರ್ಶನ್ ಕೂಡ ಸೇಮ್ ಟು ಸೇಮ್. ಆದರೆ ದರ್ಶನ್ 100 ದಿನ ಆದರೂ ಕೂಡ ಜಾಮೀನು ಅರ್ಜಿ ಸಲ್ಲಿಸಲಿಲ್ಲ. ನಿನ್ನೆ ಸಲ್ಲಿಸಿದ್ದಾರೆ, ಈಗ ವಾಪಸ್ಸು ಮುಂದೂಡಲಾಗಿದೆ. ಜೊತೆಗೆ ಈಗ ದರ್ಶನ್ ವಿಚಾರಕ್ಕೆ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಮುಂದೂಡಿಕೆ ಆಗಿದೆ. ಸೆಪ್ಟೆಂಬರ್ 25ಕ್ಕೆ ಬೇಲ್ ಮುಂದೂಡಿದ ನ್ಯಾಯಾಲಯ ಇದು. ಸೆಪ್ಟೆಂಬರ್ 27ಕ್ಕೆ ದರ್ಶನ್, ಸೆಪ್ಟೆಂಬರ್ 25ಕ್ಕೆ ಪವಿತ್ರ ಗೌಡ ಅವರ ಬೇಲ್ ಅರ್ಜಿ
ಮುಂದೂಡಿದೆ ನ್ಯಾಯಾಲಯ. ಪವಿತ್ರ ಗೌಡ ಅವರು ಕೂಡ ಅರ್ಜಿ ಮುಂದೂಡಲಾಗಿದೆ. ಬೇಲ್ ಸಿಗೋದು ಡೌಟ್ ಅಂತ ಈಗಾಗಲೇ ಹೇಳಲಾಗ್ತಾ ಇದೆ. ಜೊತೆಗೆ ಸೆಪ್ಟೆಂಬರ್ 27ಕ್ಕೆ ದರ್ಶನ್ ಅವರ ಜಾಮೀನು ಅರ್ಜಿ ಮುಂದೂಡಿದೆ. ಜೊತೆಗೆ ಈಗ ಸೆಪ್ಟೆಂಬರ್ 25ಕ್ಕೆ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯನ್ನ ಈಗ ಮುಂದೂಡಲಾಗಿದೆ. ನೋಡಿ, ಈಗಾಗಲೇ ಬರ್ತಾ ಇರುವಂತ ಲೇಟೆಸ್ಟ್ ಅಪ್ಡೇಟ್ಸ್ ಇದು. ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಪವಿತ್ರ ಗೌಡ. ಈ ಹಿಂದೆ ಕೂಡ ಒಂದು 2 ಸತಿ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಆಮೇಲೆ ಅದನ್ನ ವಾಪಸ್ ತೆಗೆದುಕೊಂಡ್ರು. ಚಾರ್ಜ್ ಶೀಟ್ ಕೈಗೆ ಬಂದಾದ ನಂತರ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಅಂಶಗಳಿವೆ, ಆಕೆಯ ಅದರಲ್ಲಿ ಎಷ್ಟೆಲ್ಲ ಇಂಟರ್ಫಿಯರ್ ಆಗಿದ್ದಾರೆ, ಅದನ್ನೆಲ್ಲವನ್ನ ಓದ್ಕೊಂಡು ಅವ್ರ ಪರ ವಕೀಲರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಆಮೇಲೆ ಅದೇ ಈಗ ಸೆಪ್ಟೆಂಬರ್ 25ಕ್ಕೆ ಆ ಜಾಮೀನು ಅರ್ಜಿ ಮುಂದೂಡಲಾಗಿದೆ ಅನ್ನುವಂಥ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ದರ್ಶನ್ ಕೂಡ ಸೇಮ್ ಟು ಸೇಮ್. ಆದರೆ ದರ್ಶನ್ 100 ದಿನ ಆದರೂ ಕೂಡ ಜಾಮೀನು ಅರ್ಜಿ ಸಲ್ಲಿಸಲಿಲ್ಲ. ನಿನ್ನೆ ಸಲ್ಲಿಸಿದ್ದಾರೆ, ಈಗ ವಾಪಸ್ಸು ಮುಂದೂಡಲಾಗಿದೆ. ಜೊತೆಗೆ ಈಗ ದರ್ಶನ್ ವಿಚಾರಕ್ಕೆ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಮುಂದೂಡಿಕೆ ಆಗಿದೆ. ಸೆಪ್ಟೆಂಬರ್ 25ಕ್ಕೆ ಬೇಲ್ ಮುಂದೂಡಿದ ನ್ಯಾಯಾಲಯ ಇದು. ಸೆಪ್ಟೆಂಬರ್ 27ಕ್ಕೆ ದರ್ಶನ್, ಸೆಪ್ಟೆಂಬರ್ 25ಕ್ಕೆ ಪವಿತ್ರ ಗೌಡ ಅವರ ಬೇಲ್ ಅರ್ಜಿ ಮುಂದೂಡಿದೆ ನ್ಯಾಯಾಲಯ. ಪವಿತ್ರ ಗೌಡ ಅವರು ಕೂಡ ಅರ್ಜಿ ಮುಂದೂಡಲಾಗಿದೆ. ಬೇಲ್ ಸಿಗೋದು ಡೌಟ್ ಅಂತ ಈಗಾಗಲೇ ಹೇಳಲಾಗ್ತಾ ಇದೆ. ಜೊತೆಗೆ ಸೆಪ್ಟೆಂಬರ್ 27ಕ್ಕೆ ದರ್ಶನ್ ಅವರ ಜಾಮೀನು ಅರ್ಜಿ ಮುಂದೂಡಿದೆ. ಜೊತೆಗೆ ಈಗ ಸೆಪ್ಟೆಂಬರ್ 25ಕ್ಕೆ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯನ್ನ ಈಗ ಮುಂದೂಡಲಾಗಿದೆ. ನೋಡಿ, ಈಗಾಗಲೇ ಬರ್ತಾ ಇರುವಂತ ಲೇಟೆಸ್ಟ್ ಅಪ್ಡೇಟ್ಸ್ ಇದು. ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಪವಿತ್ರ ಗೌಡ. ಈ ಹಿಂದೆ ಕೂಡ ಒಂದು 2 ಸತಿ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಆಮೇಲೆ ಅದನ್ನ ವಾಪಸ್ ತೆಗೆದುಕೊಂಡ್ರು. ಚಾರ್ಜ್ ಶೀಟ್ ಕೈಗೆ ಬಂದಾದ ನಂತರ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಅಂಶಗಳಿವೆ, ಆಕೆಯ ಅದರಲ್ಲಿ ಎಷ್ಟೆಲ್ಲ ಇಂಟರ್ಫಿಯರ್ ಆಗಿದ್ದಾರೆ, ಅದನ್ನೆಲ್ಲವನ್ನ ಓದ್ಕೊಂಡು ಅವ್ರ ಪರ ವಕೀಲರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಆಮೇಲೆ ಅದೇ ಈಗ ಸೆಪ್ಟೆಂಬರ್ 25ಕ್ಕೆ ಆ ಜಾಮೀನು ಅರ್ಜಿ ಮುಂದೂಡಲಾಗಿದೆ ಅನ್ನುವಂಥ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ದರ್ಶನ್ ಕೂಡ ಸೇಮ್ ಟು ಸೇಮ್. ಆದರೆ ದರ್ಶನ್ 100 ದಿನ ಆದರೂ ಕೂಡ ಜಾಮೀನು ಅರ್ಜಿ ಸಲ್ಲಿಸಲಿಲ್ಲ. ನಿನ್ನೆ ಸಲ್ಲಿಸಿದ್ದಾರೆ, ಈಗ ವಾಪಸ್ಸು ಮುಂದೂಡಲಾಗಿದೆ. ಜೊತೆಗೆ ಈಗ ದರ್ಶನ್ ವಿಚಾರಕ್ಕೆ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಮುಂದೂಡಿಕೆ ಆಗಿದೆ. ಸೆಪ್ಟೆಂಬರ್ 25ಕ್ಕೆ ಬೇಲ್ ಮುಂದೂಡಿದ ನ್ಯಾಯಾಲಯ ಇದು. ಸೆಪ್ಟೆಂಬರ್ 27ಕ್ಕೆ ದರ್ಶನ್, ಸೆಪ್ಟೆಂಬರ್ 25ಕ್ಕೆ ಪವಿತ್ರ ಗೌಡ ಅವರ ಬೇಲ್ ಅರ್ಜಿ ಮುಂದೂಡಿದೆ ನ್ಯಾಯಾಲಯ. ಪವಿತ್ರ ಗೌಡ ಅವರು ಕೂಡ ಅರ್ಜಿ ಮುಂದೂಡಲಾಗಿದೆ. ಬೇಲ್ ಸಿಗೋದು ಡೌಟ್ ಅಂತ ಈಗಾಗಲೇ ಹೇಳಲಾಗ್ತಾ ಇದೆ. ಜೊತೆಗೆ ಸೆಪ್ಟೆಂಬರ್ 27ಕ್ಕೆ ದರ್ಶನ್ ಅವರ ಜಾಮೀನು ಅರ್ಜಿ ಮುಂದೂಡಿದೆ. ಜೊತೆಗೆ ಈಗ ಸೆಪ್ಟೆಂಬರ್ 25ಕ್ಕೆ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯನ್ನ ಈಗ ಮುಂದೂಡಲಾಗಿದೆ. ನೋಡಿ, ಈಗಾಗಲೇ ಬರ್ತಾ ಇರುವಂತ ಲೇಟೆಸ್ಟ್ ಅಪ್ಡೇಟ್ಸ್ ಇದು. ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಪವಿತ್ರ ಗೌಡ. ಈ ಹಿಂದೆ ಕೂಡ ಒಂದು 2 ಸತಿ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಆಮೇಲೆ ಅದನ್ನ ವಾಪಸ್ ತೆಗೆದುಕೊಂಡ್ರು. ಚಾರ್ಜ್ ಶೀಟ್ ಕೈಗೆ ಬಂದಾದ ನಂತರ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಅಂಶಗಳಿವೆ, ಆಕೆಯ ಅದರಲ್ಲಿ ಎಷ್ಟೆಲ್ಲ ಇಂಟರ್ಫಿಯರ್ ಆಗಿದ್ದಾರೆ, ಅದನ್ನೆಲ್ಲವನ್ನ ಓದ್ಕೊಂಡು ಅವ್ರ ಪರ ವಕೀಲರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಆಮೇಲೆ ಅದೇ ಈಗ ಸೆಪ್ಟೆಂಬರ್ 25ಕ್ಕೆ ಆ ಜಾಮೀನು ಅರ್ಜಿ ಮುಂದೂಡಲಾಗಿದೆ ಅನ್ನುವಂಥ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ದರ್ಶನ್ ಕೂಡ ಸೇಮ್ ಟು ಸೇಮ್. ಆದರೆ ದರ್ಶನ್ 100 ದಿನ ಆದರೂ ಕೂಡ ಜಾಮೀನು ಅರ್ಜಿ ಸಲ್ಲಿಸಲಿಲ್ಲ. ನಿನ್ನೆ ಸಲ್ಲಿಸಿದ್ದಾರೆ, ಈಗ ವಾಪಸ್ಸು ಮುಂದೂಡಲಾಗಿದೆ. ಜೊತೆಗೆ ಈಗ ದರ್ಶನ್ ವಿಚಾರಕ್ಕೆ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಮುಂದೂಡಿಕೆ ಆಗಿದೆ. ಸೆಪ್ಟೆಂಬರ್ 25ಕ್ಕೆ ಬೇಲ್ ಮುಂದೂಡಿದ ನ್ಯಾಯಾಲಯ ಇದು. ಸೆಪ್ಟೆಂಬರ್ 27ಕ್ಕೆ ದರ್ಶನ್, ಸೆಪ್ಟೆಂಬರ್ 25ಕ್ಕೆ ಪವಿತ್ರ ಗೌಡ ಅವರ ಬೇಲ್ ಅರ್ಜಿ ಮುಂದೂಡಿದೆ ನ್ಯಾಯಾಲಯ. ಪವಿತ್ರ ಗೌಡ ಅವರು ಕೂಡ ಅರ್ಜಿ ಮುಂದೂಡಲಾಗಿದೆ. ಬೇಲ್ ಸಿಗೋದು ಡೌಟ್ ಅಂತ ಈಗಾಗಲೇ ಹೇಳಲಾಗ್ತಾ ಇದೆ. ಜೊತೆಗೆ ಸೆಪ್ಟೆಂಬರ್ 27ಕ್ಕೆ ದರ್ಶನ್ ಅವರ ಜಾಮೀನು ಅರ್ಜಿ ಮುಂದೂಡಿದೆ. ಜೊತೆಗೆ ಈಗ ಸೆಪ್ಟೆಂಬರ್ 25ಕ್ಕೆ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯನ್ನ ಈಗ ಮುಂದೂಡಲಾಗಿದೆ. ನೋಡಿ, ಈಗಾಗಲೇ ಬರ್ತಾ ಇರುವಂತ ಲೇಟೆಸ್ಟ್ ಅಪ್ಡೇಟ್ಸ್ ಇದು. ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಪವಿತ್ರ ಗೌಡ. ಈ ಹಿಂದೆ ಕೂಡ ಒಂದು 2 ಸತಿ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಆಮೇಲೆ ಅದನ್ನ ವಾಪಸ್ ತೆಗೆದುಕೊಂಡ್ರು. ಚಾರ್ಜ್ ಶೀಟ್ ಕೈಗೆ ಬಂದಾದ ನಂತರ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಅಂಶಗಳಿವೆ, ಆಕೆಯ ಅದರಲ್ಲಿ ಎಷ್ಟೆಲ್ಲ ಇಂಟರ್ಫಿಯರ್ ಆಗಿದ್ದಾರೆ, ಅದನ್ನೆಲ್ಲವನ್ನ ಓದ್ಕೊಂಡು ಅವ್ರ ಪರ ವಕೀಲರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಆಮೇಲೆ ಅದೇ ಈಗ ಸೆಪ್ಟೆಂಬರ್ 25ಕ್ಕೆ ಆ ಜಾಮೀನು ಅರ್ಜಿ ಮುಂದೂಡಲಾಗಿದೆ ಅನ್ನುವಂಥ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ದರ್ಶನ್ ಕೂಡ ಸೇಮ್ ಟು ಸೇಮ್. ಆದರೆ ದರ್ಶನ್ 100 ದಿನ ಆದರೂ ಕೂಡ ಜಾಮೀನು ಅರ್ಜಿ ಸಲ್ಲಿಸಲಿಲ್ಲ. ನಿನ್ನೆ ಸಲ್ಲಿಸಿದ್ದಾರೆ, ಈಗ ವಾಪಸ್ಸು ಮುಂದೂಡಲಾಗಿದೆ. ಜೊತೆಗೆ ಈಗ